ಬಹಳ ಪವಿತ್ರವಾದಂಥ ಒಂದು ಮಾಸ ಈ ತಿಂಗಳು. ಇಡೀ ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಇದನ್ನು ಭಾಳ ಭಕ್ತಿಯಿಂದ ಎಲ್ಲರೂ ಕೂಡ ನಾವು ಆಚರಣೆ ಮಾಡ್ತೀವಿ. ಇದರಲ್ಲಿ ಬರೀ ಉಪವಾಸ ಅಲ್ಲ, ಮನುಷ್ಯ ನಿಜವಾಗಿ ಮನುಷ್ಯತ್ವವನ್ನು ಪಡೆಯುವಂಥದ್ದು, ತನ್ನ ದೇಹವನ್ನು ಶುದ್ಧೀಕರಣ ಮಾಡುವಂಥದ್ದು, ತಮ್ಮ ಆತ್ಮವನ್ನು ಶುದ್ಧೀಕರಣ ಮಾಡುವಂಥದ್ದು, ಇಸ್ಲಾಂ ಧರ್ಮದ ಮೌಲ್ಯಗಳನ್ನು ಜೀವಂತ ಮಾಡುವಂಥ ಒಂದು ಭಾಳ ಪವಿತ್ರವಾದಂಥ ಒಂದು ಮಾಸ ಇದು. ಸೊ ನಾವೆಲ್ಲರೂ ಕೂಡ ಬಡವರು, ನಾವೆಲ್ಲರೂ ಕೂಡ ಭಗವಂತನ ಸನ್ನಿಧಿಯಲ್ಲಿ ಸಮಾನರು. ಯಾರೂ ಶ್ರೀಮಂತರು ಅಲ್ಲ, ಯಾರೂ ಬಡವರಲ್ಲ, ನಾವೆಲ್ಲರೂ ಕೂಡ ಸಮಾನರು ಅಂಥೇಳಿ ಒಟ್ಟಿಗೆ ಅವನ ಜೊತೆಯಲ್ಲಿ ನಾವು ಒಂದು ಪ್ರಾಮಾಣಿಕವಾದಂಥ ಪ್ರಾರ್ಥನೆಯನ್ನು ಮಾಡುವಂಥದ್ದು, ತನ್ನಲ್ಲಿರುವಂಥ ಐಶ್ವರ್ಯವನ್ನು ರೂಢೀಕರಿಸಿ ಅದನ್ನು ನಿಜವಾದಂಥ ಐಶ್ವರ್ಯ ಮಾಡಂದರೆ ಒಂದು ಪಾಲನ್ನು ತೆಗೆದು ಬಡವರಿಗೆ ಹಂಚಿ ಅವರೆಲ್ಲರೂ ಕೂಡ ಹಸಿವನ್ನು ನೀಗಿಸುವಂಥದ್ದು, ಅವರಿಗೆ ಒಂದು ಸಂತೋಷವನ್ನು ಪಡಿಸುವಂಥದ್ದು. ಸೊ ಸಾಕಷ್ಟು ಇಸ್ಲಾಂ ಧರ್ಮದ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಒಂದು ಭಾಳ ಪವಿತ್ರವಾದಂಥ ಒಂದು ಮಾಸ ಇದು. ಸೊ ನಾವೆಲ್ಲರೂ ಕೂಡ 30 ದಿನ ಉಪವಾಸನೂ ಮಾಡಿದ್ದೀವಿ. ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಇಡೀ ಪ್ರಪಂಚಾದ್ಯಂತ ಇರುವಂಥ ಎಲ್ಲರೂ ಜನರು, ಸಾರ್ವಜನಿಕರು ಎಲ್ಲರೂ ಕೂಡ ಯಾವುದೇ ಧರ್ಮದವರಾಗಿರಲಿ ಅವರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ನಂಬಿಕೆ ವಿಶ್ವಾಸ ನಾವೆಲ್ಲರೂ ಕೂಡ ಜೀವನವನ್ನು ಬದುಕನ್ನು ಕಟ್ಕೋಬೇಕಂತೇಳಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಈ ಗಲ್ಫ್ ರಾಷ್ಟ್ರಗಳು ನಡೀತಿರೋಂಥ ಯುದ್ಧದ ಸರ್ ಎಫೆಕ್ಟ್ ಆಗ್ತಾ ಇದೆ ಸರ್, ಎಲ್ರಿಗೂ ಬಿಸಿ ತಡ್ತಾ ಇದೆಯಲ್ಲ. ಪ್ರತಿಯೊಂದಕ್ಕೂ ಕೂಡ ಇವತ್ತು ನಮಗೆ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು, ಸಾಕಷ್ಟು ಇವತ್ತು ಹೋಟ್ಲ್ಗಳೇ ಬಂದಾಗ್ಬಿಟ್ಟಿದೆ. ಮೂಲತಃ ಗ್ಯಾಸ್ ಆಮದು ಮಾಡ್ತಕ್ಕಂಥ ವಸ್ತುಗಳು ನಮ್ಮೆಲ್ಲರೂ ಕೂಡ ಇವತ್ತು ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ದೊರೆಯುವಂಥ ಇದರಲ್ಲಿ ಸುಮಾರು 90 ಭಾಗ 80 ಭಾಗ ನಾವೆಲ್ಲರೂ ಕೂಡ ಹೊರದೇಶದಿಂದ ನಾವೆಲ್ಲರೂ ಕೂಡ ತರಿಸಿ ನಡೆಸ್ತಾ ಇದ್ದಂಥ ಒಂದು ಭಾರತ ದೇಶ ಇದು. ಸೊ ಎಲ್ಲದಕ್ಕೂ ಕೂಡ ಇವತ್ತು ಬಿಸಿ ತಟ್ಟಿದೆ. ನಮ್ಮ ಜೀವನದಲ್ಲಿ ಭಾಳಷ್ಟು ರೀತಿಯಲ್ಲಿ ನಾವು ತೊಂದರೆ ಅನುಭವಿಸ್ತೀವಿ ಸರ್. ಅಂದರೆ ಈ ರಂಜಾನ್ ಹಬ್ಬಕ್ಕೆ ಸರ್ ಡ್ರೈ ಫ್ರೂಟ್ಸ್ಗಳು ಭಾಳ ಬೇಡಿಕೆ ಹೆಚ್ಚಾಗ್ತದೆ. ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆವಾಗಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಊಟ ಅಂತ ಹೇಳಿದ್ರೆ ಖಜೂರು ಅಷ್ಟೇ ಇದ್ದದ್ದು. ಆ ಖಜೂರು 1-2 ಖಜೂರು ತಿಂದ್ಕೊಂಡೆ ಅವರೆಲ್ಲರೂ ಕೂಡ ಇಡೀ ದಿನ ಕಳೀತಾ ಇದ್ರು. ಯಾರು ಕೂಡ ಈಗ ನನಗೆ ಊಟದ ಮೇಲೆ ಯಾರೂ ಆಗ್ತಾ ಇರಲಿಲ್ಲ. ಅವತ್ತು 2 ಖಜೂರು, ಭಗವಂತ 2 ಖಜೂರು ಕೊಟ್ಟರೆ ಅವನ ಜೀವನ ಬದುಕನ್ನು ಕಟ್ಕೋತಾ ಇದ್ರು, ಇಡೀ ದಿನ ನಡೀತಾ ಇದ್ರು. ಸೊ ಅದೇ ರೀತಿ ಇವತ್ತು ಆ ಖಜೂರು ಒಂದು ಶಕ್ತಿ, ಒಂದು ದೇಹಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡ್ತದೆ ಅಂತ ನಂಬಿಕೆ ಮೇಲೆ ನಾವೆಲ್ಲರೂ ಕೂಡ ಡ್ರೈ ಫ್ರೂಟ್ಸನ್ನು ನಾವು ಪ್ರಯೋಗ ಮಾಡ್ತೀವಿ. ಸರ್, ಇದು ಯುದ್ಧದಿಂದ ಯಾವ ರೀತಿ ಸಮಸ್ಯೆ ಆಗಿದೆ ಸರ್? ಅಂದರೆ ಡ್ರೈ ಫ್ರೂಟ್ ಸಿಗ್ತಾ ಇಲ್ಲ ಅನ್ನೋದು ಸರ್, ಅದರಲ್ಲೂ ರಂಜಾನ್ ಟೈಮಿಗೆ ಅದು ಕೂಡ ನಾವು ಆಮದೇ ತಾನೇ ಬರ್ಬೋದು. ನಮ್ಮಲ್ಲಿ ಏನು ನಮ್ಮ ಉತ್ಪತ್ತಿ ಇಲ್ಲ. ಇದು ಅರಬ್ ದೇಶದ ಡ್ರೈ ಫ್ರೂಟ್ಸ್ ಏನಿದೆ ಅವರೆಲ್ಲರೂ ಕೂಡ ಅಲ್ಲೇ ಖಜೂರು ಉತ್ಪತ್ತಿ ಆಗುತ್ತೆ ಜಾಸ್ತಿ ಅಲ್ಲದೆ. ನಾವೆಲ್ಲ ಮಕ್ಕ ಮದೀನಕ್ಕೆ ಹೋದಾಗೆಲ್ಲ ತೋಟ ಎಲ್ಲ ತೋರಿಸ್ತಾರೆ. ನಮ್ಮ ಪೈಗಂಬರ್ ಎಲ್ಲಿ ತೋಟ ಯಾವ ರೀತಿ ಅವರೆಲ್ಲರೂ ಕೂಡ ಈ ಖಜೂರನ್ನು ಬೆಳೀತಾ ಇದ್ರು, ಯಾವ ರೀತಿ ಮಾಡ್ತಾರಂತೆ. ಇವತ್ತು ಯಾರ್ಯಾರು ಮಕ್ಕ ಮದೀನಕ್ಕೆ ಹೋಗ್ತಾರೋ ಎಲ್ರಿಗೂ ಕೂಡ ಒಂದು ಉದಾಹರಣೆಯನ್ನು ತೋರಿಸ್ತಾರೆ. ಅವ್ರು ಕುಡಿತಾ ಇರುವಂಥ ನೀರು ಬಾವಿ ಯಾವುದಿತ್ತು, ಅವ್ರು ವಾಸ ಮಾಡಿದಂಥ ಮನೆ ಯಾವ ರೀತಿ ಇತ್ತು, ಅವ್ರ ಜೀವನದ ಶೈಲಿ ಯಾವ ರೀತಿ ಅಂಥೇಳಿ ಅವರೆಲ್ಲರೂ ಕೂಡ ತೋರಿಸ್ತಾರೆ. ಸೊ ಮಕ್ಕ ಮದೀನದಲ್ಲೇ ಹೆಚ್ಚಿಗೆ ನಮಗೆ ಖಜೂರನ್ನ ಉತ್ಪತ್ತಿ ಆಗುವಂಥದ್ದು, ಅಲ್ಲಿಂದನೇ ಡ್ರೈ ಫ್ರೂಟ್ಸ್ ಎಲ್ಲ ಬರುವಂಥದ್ದು. ಸೊ ಅದಕ್ಕೂ ಬಿಸಿ ತಟ್ಟಿದೆ ಇವತ್ತೆಲ್ಲರೂ ಕೂಡ. ಆರ್ಥಿಕವಾಗಿಯೂ ಕೂಡ ಭಾಳಷ್ಟು ನಮಗೆಲ್ಲರೂ ಕೂಡ ತೊಂದರೆ ಆಗ್ತಾಯಿದೆ ಇವತ್ತೆಲ್ಲರೂ ಕೂಡ. ಸರ್, ಈಗ ಸಭೆ ಮಾಡಿದ್ರಿ ಫಸ್ಟ್ ಟೈಮ್ ಬಿದ್ದರು, ಅದೇ ಬೇಕಾಗಿರೋದಲ್ಲ ಹೇಳಿ ಸರ್. ನೋಡಿ, 3ನೇ ಸಲ 4ನೇ ಸಲ ಗೆದ್ದವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಅವ್ರದ್ದೇ ಆದಂಥ ಒಂದು ನೀತಿನಲ್ಲಿ ನಾವು ಕೂಡ ಸರ್ಕಾರದ ಮೇಲೆ ಒಂದಷ್ಟು ಬೇಡಿಕೆಯನ್ನು ಇಡಬೇಕು, ನಾವು ಸಚಿವರಾಗಬೇಕಂತೇಳಿ. ಸೊ ಅದೇ ರೀತಿ 1ನೇ ಸಲ 2ನೇ ಸಲ ಗೆದ್ದವರು ನಾವ್ಯಾಕೆ ಒಗ್ಗಟ್ಟಲ್ಲಿ ಸೇರಬೇಡ್ದು, ಒಗ್ಗಟ್ಟಲ್ಲಿ ಸೇರೋಣ. ನಾವು ಒಂದಷ್ಟು ಸರ್ಕಾರಕ್ಕೆ ನಾವು ಕೂಡ ನಮ್ಮ ಬೇಡಿಕೆಯನ್ನು ಮನವಿಗಳನ್ನು ನಾವು ಕೊಡೋಣ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮದೇ ಆದಂಥ ನೋವನ್ನು ನಾವು ಅವಾಗನ್ನು ಹೇಳ್ಕೊಡೋಣ ಅಂತ ನಾವೆಲ್ಲ ಸೇರಿದ್ವಿ, ಊಟ ಮಾಡಿದ್ವಿ. ಸುಮಾರು ಒಂದು 55 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ವಿ. ಯಾವಾಗ ಆಗ್ಬೋದು ಅನ್ನೋ ವಿಶ್ವಾಸ ಇದೆ ಸರ್?
ಅಲ್ಲ ಅಂದ್ರೆ ಒಂದು ನಾಯಕತ್ವ ಬದಲಾವಣೆ ಮಧ್ಯದಲ್ಲಿ ಈ ಒಂದು ರೀಶಫಲ್ ಬಗ್ಗೆನೂ ಚರ್ಚೆ ಆಗ್ತಾ ಇದೆ, ಎಲ್ಲ ಸಭೆ ಮಾಡ್ತಾ ಇದ್ದೀರಾ. ಈ 3-4 ಬಾರಿ MLA ಆದಂತೂ ಈಗ ಮೊದಲನೇ ಬಾರಿ 2ನೇ ಬಾರಿ ಆದರೂ ಆಗ್ತಾ ಇದ್ದೀರಾ. ಅವರು ಉದಾಹರಣೆ ಹೇಳ್ತಾರೆ. ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಬಂಗಾರಪ್ಪ ಮುಖಂಡರಲ್ಲಿ ಮೊದಲನೇ ಸಲ ಶಾಸಕರಾಗಿ ಮೊದಲನೇ ಸಲ ಮಂತ್ರಿ ಆದರು, ಮಂದಿಖಾನೆ ಮಂತ್ರಿ ಆದರು. ಪ್ರಿಯಾಂಕಾ ಖರ್ಗೆ ಮೊದಲನೇ ಸಲ ಮುಖ್ಯಮಂತ್ರಿ ಆದರು ಅಂತ ಹೇಳ್ತಾರೆ. ಸಾಕಷ್ಟು ಜನ ಅವಕಾಶ ಸಿಕ್ಕಿದೆ. ಆ ಉದಾಹರಣೆ ಅವರೇ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಸೊ ಆ ಉದಾಹರಣೆಲ್ಲ ನಮ್ಮದು ಯಾಕೊಂದು ಮಾಡಬಾರ್ದು ಅಂತೇಳಿ ನಮ್ಮನ್ನು ಕೂಡ ಬೇಡಿಕೆ